ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ ಪ್ರಸಾದ್. ಐ ಆಮ್ 25 years old. ಐ ಆಮ್ ಅನ್ ಆಕ್ಟರ್. ನಾನು ಹುಟ್ಟಿದ್ದು ಮೈಸೂರಲ್ಲಿ. ಬೆಂಗಳೂರಲ್ಲಿ ನಾನು ಸ್ಕೂಲಿಂಗ್ ಮುಗಿಸಿದ್ದು. ಫಸ್ಟ್ PU ಸೆಕೆಂಡ್ PUಗೆ ಕ್ರೈಸ್ಟ್ ಜೂನಿಯರ್ ಕಾಲೇಜಲ್ಲಿ ಸೇರ್ಕೊಂಡಿದ್ದೆ. ಮತ್ತೆ ಡಿಗ್ರಿ ನಾನು ಕ್ರೈಸ್ಟ್ ಯೂನಿವರ್ಸಿಟಿನಲ್ಲೇ ಮುಗಿಸಿದ್ದು. ನಾನು ಮಾಸ್ಟರ್ಸ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿನಲ್ಲಿ ಮಾಡ್ತಿದ್ದೀನಿ. ನಾನು ಫಸ್ಟ್ PUನಲ್ಲಿ ಇದ್ದಾಗ ನನಗೆ ಆಡಿಷನ್ ಇಂದ ಫಸ್ಟ್ ರೋಲ್ ಸಿಕ್ತು. ಸೊ ಅವಾಗ ನನ್ನ ಫಸ್ಟ್ ಸೀರಿಯಲ್ ನಾನು ಸ್ಟಾರ್ಟ್ ಮಾಡಿದ್ದು. ಇವತ್ತವರೆಗೂ ನಾನು ಅದೇ ಫೀಲ್ಡಲ್ಲಿ ಇದ್ದೀನಿ. ಈ ಫೀಲ್ಡಿಗೆ ಬರೋಕ್ಕೆ ಏನು ಸ್ಕಿಲ್ಸ್ ಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್. ಬಿಕಾಸ್ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇರಲಿ, ಒಂದು 10 ಜನದ ಮುಂದೆ ನಿಂತಾಗ ಪರ್ಫಾರ್ಮ್ ಮಾಡೋಕ್ಕೆ ಭಯ ಆಗುತ್ತೆ. ಅಂದರೆ ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಟ್ಯಾಲೆಂಟ್ನ ನೀವು ತೋರ್ಸೋಕ್ಕಾಗಲ್ಲ. ಸೊ ಬಿಲ್ಡ್ ಯೋರ್ ಸೆಲ್ಫ್ ಕಾನ್ಫಿಡೆನ್ಸ್. ಈ ಫೀಲ್ಡ್ ಬಗ್ಗೆ ನಿಮಗೆಲ್ಲ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು ಅಂದರೆ ನಿಮಗೂ ಗೊತ್ತು, ಈ ಫೀಲ್ಡ್ ತುಂಬ ಅನ್ಪ್ರೆಡಿಕ್ಟಬಲ್. ಯಾವ ಸಿನಿಮಾ ಹಿಟ್ ಆಗುತ್ತೆ, ಯಾವ ಫ್ಲಾಪ್ ಆಗುತ್ತೆ, ಅಥವಾ ಯಾವ ಸೀರಿಯಲ್ ಸಡನ್ ಆಗಿ ನಿಂತೋಗುತ್ತೆ, ಇದೆಲ್ಲ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಹ್ಯಾವ್ ಅ ಬ್ಯಾಕಪ್. ನಿಮ್ಮ ಎಜುಕೇಷನ್ನ ನೀವು ಯಾವತ್ತೂ ಬಿಡಬೇಡಿ. ನಿಮ್ಮ ಡಿಗ್ರಿ ಏನೇ ಇದ್ರೂ ಅದನ್ನು ಕಂಪ್ಲೀಟ್ ಮಾಡಿ. ಒಂದಲ್ಲ ಒಂದಿನ ಅದು ಅಟ್ಲೀಸ್ಟ್ ಟು ಸಪೋರ್ಟ್ ಯುವರ್ ಫ್ಯಾಮಿಲಿ ಅದು ಖಂಡಿತ ಹೆಲ್ಪ್ ಆಗುತ್ತೆ. ಇದೇ ಫೀಲ್ಡಲ್ಲಿ ತುಂಬ ವರ್ಷ ಇರಬೇಕು ಅಂತಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಸುತ್ತಮುತ್ತ ಯಾರೇ ಇದ್ರು ಅವ್ರ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು. ಬಿಕಾಸ್ ನೀವು ಅವ್ರ ಜೊತೆ ಒಳ್ಳೆತನವಾಗಿದ್ದಾಗ ಅವ್ರು ಬೇರೆ ಯಾವ ಪ್ರಾಜೆಕ್ಟ್ಗಾದ್ರು ಹೋದರೆ ನಿಮ್ಮನ್ನು ನೆನಪಿಸ್ಕೊಂಡು ಅಲ್ಲಿಗೂ ರೆಫರ್ ಮಾಡ್ತಾರೆ. ಹಾಗಾಗಿ ನಿಮಗೂ ಹೊಸ ಪ್ರಾಜೆಕ್ಟ್ ಸಿಗುತ್ತೆ ಆ್ಯಂಡ್ ಕಂಟಿನ್ಯೂಸ್ ವರ್ಕ್ ಸಿಗುತ್ತೆ. ಸೊ ಆ್ಯಸ್ ಅ ಪರ್ಸನ್ ಶಾರ್ಟ್ ಟೆಂಪರ್ಡ್ ಆಗಿಲ್ದೇನೆ ಸಮಾಧಾನವಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಅ ಲಾಟ್ ಟು ಬಿ ಇನ್ ದಿಸ್ ಫೀಲ್ಡ್ ಫಾರ್ ಮೆನಿ ಇಯರ್ಸ್. ನಿಮ್ಮ ಸ್ಕೂಲಲ್ಲಿ ಏನೇ ಕಾಂಪಿಟೇಷನ್ ಇರಲಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇರಲಿ, ಅದೆಲ್ಲದರಲ್ಲೂ ನೀವು ಪ್ಲೀಸ್ ಪಾರ್ಟಿಸಿಪೇಟ್ ಮಾಡಿ. ಅದೆಲ್ಲ ಗೆಲ್ಲಬೇಕು ಅಂತಲ್ಲ, ಆದರೆ ನೀವು ಎಷ್ಟು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ನಿಮಗೆ ನಿಮ್ಮ ಬಗ್ಗೆನೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿಲ್ಸ್ ಏನು, ನಿಮ್ಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇದೆ, ಇದೆಲ್ಲ ನಿಮಗೆ ಇವಾಗಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದಾಗ ಮುಂದೆ ಏನು ಆಗಬೇಕು ಅನ್ನೋದು ಒಂದು ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಕ್ದಂಗೆ ಆಗುತ್ತೆ. ನಮಗೊಂದು ಓಪನ್ ಮೈಂಡೆಡ್ ಪರ್ಸ್ನಾಲಿಟಿ ಅಥವಾ ಸಮಾಧಾನದ ಸ್ವಭಾವ ಆಗಿದ್ರೆ ಈ ಫೀಲ್ಡ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ರತಿದಿನ ನಾವು ಹೊಸ ಸೆಟ್ಟಿಗೆ ಹೋಗ್ತೀವಿ, ಸುತ್ತಮುತ್ತ ಹೊಸ ಜನ ಇರ್ತಾರೆ, ನಮ್ಮ ಫುಡ್ ಚೇಂಜ್ ಆಗುತ್ತೆ, ಲೊಕೇಶನ್ ಚೇಂಜ್ ಆಗುತ್ತೆ, ಮತ್ತು ಎಷ್ಟೊಂದು ಸಲ ನಮಗೆ ಹುಷಾರಿಲ್ಲದೆ ಹೋದರೂ ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಷ್ಟು ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಇಮೋಷನ್ಸ್ ನಮ್ಮ ಹಿಡಿತದಲ್ಲಿ ಇರಬೇಕು. ಆವಾಗ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ಬೆಟರ್. ನೀವು ಲೈಫಲ್ಲಿ ಏನೇ ಆಗಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ನಿಜ ಆಗಲಿ, ಚೆನ್ನಾಗಿ ಓದಿ. ಐ ವಿಶ್ ಯು ಆಲ್ ದ ಬೆಸ್ಟ್.